ಬಂಧುಗಳೇ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಅವರೊಂದು ಸಂಪೂರ್ಣವಾದ ಮಾಹಿತಿ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಸುಂದರಿ ಬಂಡಿ ಅಂತ ಹೇಳ್ಬಿಟ್ಟು ಇವರ ಒಂದು ಪರ್ಸನಲ್ ಪ್ರೊಫೈಲ್ ಆಗಿದೆ ಇದು. ಇನ್ನು ಇವರು ಒಂದು ಇರುವ ಜಾಗ ನೋಡೋದಾದರೆ ಕಡೂರು ಸಿಟಿಯವರು ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ವಯಸ್ಸು ನೋಡೋದಾದರೆ 35ರ ಕೆಳಗೆ ಇದೇನೆ ಬನ್ನಿ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ಜಿಲೇಬಿ ನೋಡೋದಾದರೆ ಹೊಳಪು ಮತ್ತು ಕೆಂಪು ಬಣ್ಣದ್ದು ಆಗಿದೆ ನೋಡಿ. ಪೂರ್ತಿಯಾಗಿ ನೀವು ಒಮ್ಮೆ ಬಂದರೆ ಡೈರೆಕ್ಟಾಗಿ ನಿಮಗೆ ತೋರಿಸುತ್ತೇನೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಬೈಕ್ ನೋಡೋದಾದರೆ ಒಬ್ಬಳೇ ಇದ್ದಾಗ ಮನಸ್ಸಿಗೆ ಬಂದಿದ್ದು ಮಾಡುವುದು ಆಗಿದೆ ನೋಡಿ ನನ್ನ ಒಂದು ಬೈಕೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಬಹಳಷ್ಟು ಜನ ಕೇಳಿದ್ದಾರೆ, ಕೊಟ್ಟಿಲ್ಲ ನೋಡಿ ಅವರಿಗೆ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಯಜಮಾನನ ಜೊತೆಗೆ 15 ವರ್ಷದಿಂದ ದಾಂಪತ್ಯ ಜೀವನವನ್ನು ಮಾಡಿಕೊಂಡು ಬಂದಿದ್ದೇನೆ, ನೋಡ್ತೀರಾ ಬಂದು ನೀವು, ಅದಕ್ಕೆ ನನ್ನ ಬಳಿ ಸಾಕ್ಷಿ ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಆದರೂ ಕೊನೆಗೆ ಅವರು ನನ್ನ ಈ ಸ್ಥಿತಿಗೇನೆ ತಂದು ಬಿಟ್ಟಿದ್ದಾರೆ. ಅವರ ಆಸರೆ ಇದ್ದರೆಷ್ಟು ಬಿಟ್ಟರೆಷ್ಟು ನೋಡಿ ಅನ್ನೋ ಸಿಟ್ಟಿನಲ್ಲಿ ಹೇಳಿದ್ದಾರೆ. ಗಂಡನ ತಲೆಯಲ್ಲಿ ಮಾಡುವಾಗ ಏನು ವಿಚಾರವು ಬಂದಿರುತ್ತದೆಯೋ ಗೊತ್ತಿಲ್ಲ, ಸುಖ ಮಾತ್ರ ಕೊಡಲ್ಲ, ಸುಮ್ಮನೆ ಮೇಲೆ ಹತ್ತಿ ಮಲಗಿರುತ್ತಾರೆ ನೋಡಿ ಅಂತ ಹೇಳಿಕೊಂಡಿರೋದು. ಈ ವಿಷಯ ತಿಳಿದು ಅಕ್ಕಪಕ್ಕದ ಮನೆಯವರು ಬಹಳ ಸಲ ನನ್ನನ್ನು ಕೇಳಿದ್ರು ಕೊಡು ಅಂತ, ಆದರೂ ನಾನು ಈಗಿನವರೆಗೆ ಯಾರಿಗೂ ಕೊಟ್ಟಿಲ್ಲ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಬಹಳ ಜನ ಕೇಳಿದ್ದಾರೆ, ಕೊಟ್ಟಿಲ್ಲ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇನ್ನು ಇದರ ಜೊತೆಗೆ ಬಂದು ಮಾಡುವವರ ಹೀಗಿರಲಿ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡ ಮಂಗಳವಾರ ರಾತ್ರಿ 10 ಗಂಟೆಯ ನಂತರ ಮನೆಯಲ್ಲಿ ಇರಲ್ಲ, ಹೊರಗಡೆ ಹೋಗಿರುತ್ತಾನೆ ನೋಡಿ ಅಂತ ಹೇಳಿಕೊಂಡಿರೋದು. ನೀವು ಬಂದು ಆ ಟೈಮ್ನಲ್ಲಿ ಸರಿಯಾಗಿ ಸುಖ ಕೊಡಬೇಕು, ಅಂದಾಗ ಸಂಬಂಧ ಬೆಳೆಸುವುದಕ್ಕೆ ನಾನು ಸಾಧ್ಯವಾಗುತ್ತದೆ ನೋಡಿ ನಿಮ್ಮ ಜೊತೆಗೆ ಅಂತ ಹೇಳಿಕೊಂಡಿದ್ದಾರೆ. ನಾವು ಜೊತೆಗೆ ಇರುವ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ, ಸರಿನಾ ನೀವು ಅಂತ ಹೇಳಿಕೊಂಡಿದ್ದಾರೆ. ಜೋಕಿನಲ್ಲಿ ಕೂಡ ನಿಮ್ಮ ಫ್ರೆಂಡ್ಸ್ ಬಳಿ ಹೇಳಬಾರದು ಅಂತ ಹೇಳಿಕೊಂಡಿರೋದು. ಗೂಟ ದಿನನಿತ್ಯ ಬೇಕಾಗುತ್ತದೆ ನೋಡಿ ನಿಮ್ಮದು ಒಂದು, ಅದನ್ನು ನೀವು ದಿನನಿತ್ಯ ಕೊಡುವುದಕ್ಕೆ ರೆಡಿಯಾಗಿರಬೇಕು ಅಂತ ಹೇಳಿಕೊಂಡಿರೋದು. ಇದಿಷ್ಟು ಬಂದು ಮಾಡುವವರ ಹೀಗಿರಲಿ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಜೊತೆಗೆ ಇವರ ಬಳಿ ಇರುವ ಎಪ್ಸಾ VXL 150 ಸ್ಕೂಟರ್ 2024 ರಿವ್ಯೂ ಹೇಳಿಕೊಂಡಿದ್ದಾರೆ. ಸೊ ನೋಡೋಣ. VXL 150 ಕೀ ಹೈಲೈಟ್ಸ್. ಇಂಜಿನ್ ಕೆಪಾಸಿಟಿ ನೋಡೋದಾದರೆ 149.5cc, ಮೈಲೇಜ್ ನೋಡೋದಾದರೆ 45 km/L, ಖರಾಬ್ ವೇಟ್ ನೋಡೋದಾದರೆ 115 kg, ಸೀಟ್ ಹೈಟ್ ನೋಡೋದಾದರೆ 770 mm, ಲೋವರ್ ಸೀಟ್ ಹೈಟ್ ದೆನ್ 52% ಆಫ್ ಸ್ಕೂಟರ್. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದರೆ 7.4 ಲೀಟರ್ಸ್, ಮ್ಯಾಕ್ಸ್ ಪವರ್ ನೋಡೋದಾದರೆ 10.64 bhp, ಬೆಟರ್ ಮ್ಯಾಕ್ಸ್ ಪವರ್ ದೆನ್ 82% ಆಫ್ ಸ್ಕೂಟರ್ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರ ಬಳಿ ಇರುವ ಸ್ಕೂಟರಿನ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಿಕೊಂಡಿದ್ದಾರೆ. ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದ್ರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ನಮ್ಮ ಚಾನಲ್ ಬೆಲ್ ಐಕಾನ್ ಅನ್ನು ಒತ್ತಿ.